ಪ್ರತಿದಿನವೂ ಸಹ ಮೋಟಿವೇಶನ್ ವಿಡಿಯೋವನ್ನು ನೋಡ್ತೀವಿ, ಮತ್ತೆ ಅದೇ ಸೋಫಾ ಮೇಲೆ ಕುಳಿತುಕೊಂಡು ಫೋನ್ನ ಯೂಸ್ ಮಾಡ್ತಾ ಇಡೀ ದಿನವನ್ನು ಕಳಿತೀವಿ, ಸ್ಟ್ರೆಸ್ ಫೀಲ್ ಆಗ್ತಾ. ಹಾಗಾದರೆ ಈ ಮೋಟಿವೇಶನ್ ಎಲ್ಲ ಯಾಕೆ ಬೇಕು? ನಮಗೆ ಯಾಕೆ ಹೀಗಾಗ್ತಿದೆ? ನಾವು ಮೋಟಿವೇಶನ್ನ ನೋಡಿದ ತಕ್ಷಣ ಮಾತ್ರ ನಮ್ಮ ಮೈಂಡ್ ಸ್ಟ್ರಕ್ಚರ್ ಓದಬೇಕು ಅಥವಾ ಏನಾದರೂ ಸಾಧನೆ ಮಾಡಬೇಕು ಎಂಬ ಮೋಟಿವೇಶನ್ ಆಗ್ತಿದೆ. ನಂತರ ಪ್ರತಿದಿನದ ಹಾಗೆ ಅದೇ ರೀತಿಯಾಗಿ ಅನ್ಆ್ಯಕ್ಟಿವ್ ರೀಕಾಲ್ ಯಾಕೆ ಆಗ್ತಿದೆ? ನಾವು ಯಾಕೆ ಆ್ಯಕ್ಟಿವ್ ಆಗ್ತಿಲ್ಲ ಎಂಬ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಸಹ ಮೂಡುತ್ತೆ. ಹಾಗಾದರೆ ನಮಗೆ ಯಾಕೆ ಈ ರೀತಿ ಆಗುತ್ತೆ ಅಂತ ನೀವು ಅಂದ್ಕೊಳ್ಬೋದು. ಈ ಮೋಟಿವೇಶನ್ ಅನ್ನೋದು ಆಗಿನ ಕ್ಷಣಕ್ಕೆ, ಅಂದರೆ ನೀವು ಕೇಳಿದ ಪ್ರತಿ ಕ್ಷಣ ಅದು ಉತ್ತರ ನೀಡುತ್ತದೆ, ನಾವು ಏನಾದರೂ ಓದಬೇಕು ಅಥವಾ ಏನಾದರೂ ಸಾಧನೆ ಮಾಡಬೇಕೆಂದು. ಆದರೆ ಇಂದಿನ ಕಾಲದಲ್ಲಿ ಮೋಟಿವೇಶನ್ ಇರಲಿಲ್ಲ. 2015ಕ್ಕಿಂತ ಇಂದಿನ ಕಾಲದಲ್ಲಿ ಯಾವುದೇ ರೀತಿಯ ಮೋಟಿವೇಶನ್ ವಿಡಿಯೋಗಳು ಲಭ್ಯವಿರಲಿಲ್ಲ. ಆದರೂ ಸಹ ಅವರು ಪ್ರತಿ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡುತ್ತಿದ್ದರು. ಇದಕ್ಕೆ ಕಾರಣ ಏನಂದರೆ ಅವರಲ್ಲಿರುವಂತಹ ಡಿಸಿಪ್ಲಿನ್. ಈಗಿನ ಕಾಲದಲ್ಲಿ ನಾವು ರಿಯಾಲಿಟಿಯಾಗಿ ಅನುಭವಿಸ್ತಿರೋದು ಕೇವಲ ಮೋಟಿವೇಶನ್. ಯಾವ ಕ್ಷಣದಲ್ಲಿ ಏನನ್ನು ನೋಡ್ತೀವೋ ಆ ಕ್ಷಣದಲ್ಲಿ ಅದನ್ನು ಮಾತ್ರ ಸಾಧನೆ ಮಾಡಲಿಕ್ಕೆ ಹೋಗ್ತಿದ್ದೀವಿ. ನಾನು ನಿಮಗೆ 3 ಮಾಡರ್ನ್ ಸ್ಟಡಿ ಟೆಕ್ನಾಲಜಿನ ಹೇಳ್ತಿದ್ದೀನಿ. ಈ 3 ಮಾಡರ್ನ್ ಸ್ಟಡಿ ಟಿಪ್ಸ್ನ ಅಳವಡಿಸ್ಕೊಂಡು ಅನೇಕ ಜನರು ಎಜುಕೇಷನ್ ಫೀಲ್ಡಲ್ಲಿ ತುಂಬ ಅಂದರೆ ತುಂಬ ದೊಡ್ಡ ಮಟ್ಟದಲ್ಲಿದ್ದಾರೆ. ಇದಕ್ಕೆ ಕಾರಣ ಏನಂತಂದರೆ ಈ 3 ಟಿಪ್ಸ್. ಮೊದಲನೇದಾಗಿ ಎಲ್ಲ ಶಿಕ್ಷಕರು ನಮಗೇನು ಹೇಳ್ತಾರೆ, ನೀವು ದಿನಕ್ಕೆ 8 ಗಂಟೆ ಓದಬೇಕು, 10 ಗಂಟೆ ಓದಬೇಕು, ಆವಾಗ ಮಾತ್ರವೇ ನೀವು ಒಂದು ಉತ್ತಮ ಉದ್ಯೋಗವನ್ನು ಪಡೆದುಕೊಳ್ಳಲು ಸಾಧ್ಯ ಎಂದು. ಇದಕ್ಕೆ ಕಾರಣ ಏನಂತಂದರೆ ಅವರು ಹೇಳ್ತಾರೆ ಕೇವಲ 8 ಗಂಟೆ ಓದಬೇಕು ಅಂತ. ಆದರೆ ಯಾವ ರೀತಿ ಓದಬೇಕು ಅಂತ ನಮಗೆ ಏನೂ ಸಹ ಗೊತ್ತಿರಲ್ಲ. ಪ್ರತಿಯೊಬ್ಬ ಶಿಕ್ಷಕರು ಇದನ್ನು ಹೇಳಲ್ಲ, ನೀವು ಯಾವ ರೀತಿ ಓದಬೇಕು. ಬದಲಿಗೆ ಹೇಳ್ತಾರೆ, ನೀವು ಪ್ರತಿದಿನ 8ರಿಂದ 10 ಗಂಟೆ ನಿಜವಾಗ್ಲೂ ಓದಿದಾಗ ಮಾತ್ರ ನಿಮಗೆ ಉದ್ಯೋಗ ಸಿಗುತ್ತದೆ ಎಂದು. ಹಾಗಿದ್ರೆ ಒಬ್ಬ ಮನುಷ್ಯ 8 ಗಂಟೆಗಳ ಕಾಲ ಸತತವಾಗಿ ಓದಲು ಸಾಧ್ಯವೇ ಅಂತ ಮೆದುಳನ್ನು ಕೇಳಿದಾಗ ಅದು ಸಾಧ್ಯವೇ ಇಲ್ಲ ಎಂದು ಹೇಳುತ್ತದೆ. ಯಾಕಂತಂದರೆ ನೀವು 8 ಗಂಟೆ ಓದುವುದು ತುಂಬ ಅಂದರೆ ತುಂಬ ಅಸಾಧ್ಯವಾದ ಮಾತು. ಇದನ್ನು ನಾವು ಮೈಂಡ್ ಅನ್ಕಾನ್ಷಿಯಸ್ ಅಥವಾ ಇಲ್ಯೂಷನ್ ಆಫ್ ಕಾಂಪಿಟೆನ್ಸ್ ಅಂತ ಕರಿತೀವಿ. ಯಾಕಂದರೆ ನೀವು ಒಂದು ಸಬ್ಜೆಕ್ಟ್ನ 8 ಗಂಟೆಗಳ ಕಾಲ ಸತತವಾಗಿ ಓದಿದಾಗ ನಿಮ್ಮ ಮೆದುಳು ಅದನ್ನು ನೆನಪಿಟ್ಟುಕೊಳ್ಳಲು ಸಾಧ್ಯವೇ ಇಲ್ಲ. ಹಾಗಾದರೆ ನೀವು ಸ್ಟಡಿನ ಯಾವ ರೀತಿ ಮಾಡಬೇಕು ಅಂತಂದಾಗ 8 ಗಂಟೆ ಓದೋದು ಮುಖ್ಯ ಆಗಲ್ಲ. 8 ಗಂಟೆಗಳ ಕಾಲ ನಾವು ಯಾವ ರೀತಿ ಓದಿದ್ದೇವೆ ಎಂಬುದು ಮಾತ್ರ ಮುಖ್ಯ ಆಗುತ್ತದೆ. ನೀವು ಹಳೆಯ ಗಾದೆಯನ್ನು ಕೇಳಿರ್ತೀರ, ಪ್ರತಿ 25 ನಿಮಿಷ ಓದಬೇಕು ಮತ್ತು 5 ನಿಮಿಷ ರೆಸ್ಟ್ ತೆಗೆದುಕೊಳ್ಳಬೇಕು ಎಂದು. ಇದು ಸಹ ಅಸಾಧ್ಯವಾದ ಮಾತು. ಈ ರೀತಿ ಮಾಡಿದರೂ ಸಹ ನಿಮಗೆ ಓದಿದ್ದು ನೆನಪಿರಲು ಸಾಧ್ಯವೇ ಇಲ್ಲ. ಹಾಗಾದರೆ ನೀವು ಯಾವ ರೀತಿ ಮಾಡಬೇಕು ಅಂತಂದಾಗ ಮೊದಲಿಗೆ ಪ್ರತಿ 10 ನಿಮಿಷ ನೀವು ಎಕ್ಸಸೈಸ್, ಅಂದರೆ ದೇಹವನ್ನು ದಣಿಯಿಸಬೇಕು. ಆವಾಗ ನಿಮ್ಮ ಮೆದುಳು ತುಂಬ ಅಂದರೆ ತುಂಬ ಕಾನ್ಸಂಟ್ರೇಷನ್ ಆಗುತ್ತದೆ. ಹಾಗಿದ್ರೆ ಬನ್ನಿ ಯಾವ ರೀತಿ ಅಂತ ತೋರಿಸ್ತೀವಿ. ಮೊದಲನೇದಾಗಿ ನೀವು ಯಾವುದಾದ್ರೂ ಒಂದು ಟಾಪಿಕ್ನ ಓದೋಕೆ ಕುಳಿತಾಗ ಮೊದಲನೇ 10 ನಿಮಿಷ ನಿಮಗೆ ಯಾವುದೇ ಕಾರಣಕ್ಕೂ ಓದಲು ಇಂಟ್ರೆಸ್ಟ್ ಬರುವುದಿಲ್ಲ. ಹಾಗಾದರೆ ನೀವೇನು ಮಾಡಬೇಕು? ಮೊದಲನೇದಾಗಿ ನೀವು ಹೋಗಿ ಆ ಸ್ಥಳದಲ್ಲಿ 10 ನಿಮಿಷಗಳ ಕಾಲ ಕೂಡಬೇಕು. ನೀವು ಓದಬಹುದು ಅಥವಾ ಓದದೇ ಇರಬಹುದು, ಆದರೆ ಆ ಸ್ಥಳದಲ್ಲಿ ಹೋಗಿ 10 ನಿಮಿಷ ಕೂಡಬೇಕು ಅಥವಾ ಏನಾದರೂ ಬರೆಯಬೇಕು. ಈ ರೀತಿ ಮಾಡಿದಾಗ ನಿಮ್ಮ ಮೆದುಳು ಆ ಸ್ಥಳಕ್ಕೆ ಹೊಂದಿಕೊಳ್ಳುತ್ತದೆ. ಆವಾಗ ನಿಮಗೆ ಓದಲು ಇಂಟ್ರೆಸ್ಟ್, ಅಂದರೆ ಉತ್ಸಾಹ ಬರುತ್ತದೆ. ನಂತರ ಆ ರೂಮಿನಲ್ಲಿ ಯಾವುದೇ ರೀತಿಯ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಮೊಬೈಲ್ ಆಗಿರ್ಬೋದು ಇರಲೇಬಾರದು. ಹಾಗಾದರೆ ಈಗ ಇಮ್ಯಾಜಿನರಿ ಯಾವ ರೀತಿ ಮಾಡಬೇಕು ಅಂತಂದರೆ, ನೀವು ಉದಾಹರಣೆಗೆ ಇಲ್ಲಿ ನೋಡ್ತಿರುವಂತಹ ಚಿತ್ರನ ನೋಡಿ, ಯಾವ ರೀತಿ ಅನುಭವ ಆಗ್ತಿದೆ. ಇಲ್ಲಿರುವಂತಹ ಗ್ಲಾಸ್ಗಳು, ಇಲ್ಲಿರುವಂತಹ ಮಾಡರ್ನ್ಸ್ ವಸ್ತುಗಳು, ಹಾಗೂ ಇಲ್ಲಿರುವಂತಹ ಫ್ರಿಡ್ಜ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಸೋಫಾ ಆಗಿರ್ಬೋದು, ಯಾವ ರೀತಿ ಕಾಣ್ತಿದೆಯೋ ಅದೇ ರೀತಿ ಎಜುಕೇಷನ್ ಫೀಲ್ಡ್ ಸಹ ಇದೇ ರೀತಿ ನಿಮ್ಮ ಮೆದುಳಲ್ಲಿ ಕಾಣಬೇಕು. ಅಂದರೆ ಉದಾಹರಣೆಗೆ ಈಗ ಕರೋನಾ ವೈರಸ್ ಬಂದಿತ್ತು ಎಂಬುದು ನಿಮಗೆ ಗೊತ್ತಾಗುತ್ತೆ, ಹೌದಾ? ನೀವು ಕರೋನಾ ವೈರಸ್ ಯಾವ ರೀತಿ ಬಂದಿದೆ, ಯಾವ ರೀತಿ ಜನಗಳು ಲಾಕ್ಡೌನಲ್ಲಿ ಆ ಸಂದರ್ಭದಲ್ಲಿ ಸಿಲುಕಿದ್ದರು ಎಂಬ ಇಮ್ಯಾಜಿನರಿ ಮಾಡ್ಕೊಳ್ಳಿ. ಅದನ್ನು ನೀವು ಮರೆಯಲು ಸಾಧ್ಯವೇ ಇಲ್ಲ. ಒಂದು ಕ್ಷಣ ಕುಳಿತುಕೊಂಡು ಅದನ್ನು ನೀವು ಯಾವುದಾದ್ರೂ ಒಂದು ಟಾಪಿಕ್ ಯಾವುದೇ ಆಗಿರಲಿ ಅದನ್ನು ಕೂತ್ಕೊಂಡು ಇಮ್ಯಾಜಿನರಿ ಮಾಡ್ಕೊಳ್ಳಿ. ಅಥವಾ ಯಾರಾದರೂ ನಿಮ್ಮ ಸ್ನೇಹಿತರ ಎದುರುಗಡೆ ಅಥವಾ ನಿಮಗೆ ಆಪ್ತರ ಎದುರುಗಡೆ ಆ ಕಮ್ಯುನಿಕೇಷನ್ ಸ್ಕಿಲ್ನ ಬೆಳೆಸಿ. ನಿಮಗೆ ಗೊತ್ತಿರುವಂತಹ ಆ ಟಾಪಿಕ್ನ ವಿವರಣೆಯನ್ನು ನಿಮ್ಮ ಗೆಳೆಯರು ಅಥವಾ ಓದುವಂತಹ ಹುಡುಗರೊಂದಿಗೆ ಆ ವಿವರಣೆಯನ್ನು ಹಂಚಿಕೊಳ್ಳಿ. ಇಮ್ಯಾಜಿನರಿ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ ಈಸ್ ಅ ಬೆಸ್ಟ್ ಆಫ್ ಇಂಪ್ರೂವ್ ಯುವರ್ ನಾಲೆಡ್ಜ್ ಅಂತ ಹೇಳ್ತಾರೆ. ಯಾಕಂತಂದರೆ ನೀವು ಯಾವುದಾದ್ರೂ ಒಂದು ಟಾಪಿಕ್ನ ನೆನ್ಪಿಟ್ಕೊಳ್ಬೇಕು ಅಂದರೆ ಅದಕ್ಕೆ ಮುಖ್ಯವಾಗಿರೋದು 3 ಕಾರಣ.
ಮೊದಲನೇದಾಗಿ ನೀವು ಓದಿರುವಂತಹ ಆ ಟಾಪಿಕ್ನ ಕಮ್ಯುನಿಕೇಷನ್ ಸ್ಕಿಲ್ ಮುಖಾಂತರ ನಿಮ್ಮ ಗೆಳೆಯರು ಅಥವಾ ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಬೇಕು ಅಥವಾ ಡಿಸ್ಕಸ್ ಮಾಡಬೇಕು. ಈ ರೀತಿ ಮಾಡಿದರೆ ನಿಮ್ಮ ಮೆದುಳು ತುಂಬ ಅಂದರೆ ತುಂಬ ನೆನಪಿರುತ್ತದೆ ಮತ್ತು ಯಾವುದೇ ಒಂದು ಕಾರಣಕ್ಕೂ ಸಹ ನೀವು ಆ ಟಾಪಿಕ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್ ಯಾವ ರೀತಿ ನೆನ್ಪಿಟ್ಕೊಳ್ಬೋದು ಅಂದರೆ ಇಮ್ಯಾಜಿನರಿ. ನೀವು ಯಾವುದಾದ್ರೂ ಒಂದು ವಸ್ತುವನ್ನ ನೋಡಿದ ತಕ್ಷಣ ಅದು ಯಾವ ರೀತಿ ನೆನಪಿರುತ್ತದೆಯೋ ಆದರೆ ಓದಿದ್ದು ಯಾಕೆ ನೆನಪಿರಲ್ಲ, ಅದೇ ರೀತಿಯಾಗಿ ಇಮ್ಯಾಜಿನರಿ. ಈಗ ಒಬ್ಬ ಮುಖ್ಯಮಂತ್ರಿ ಇದ್ದನು, ಅವನು ಯಾವ ರೀತಿ ತನ್ನ ಪ್ರಜೆಗಳನ್ನು ಸಾಕುತ್ತಿದ್ದನು ಮತ್ತು ಯಾವ ರೀತಿ ಅವಮಾನಿಸುತ್ತಿದ್ದನು, ಈ ರೀತಿಯಾಗಿ ನೆನಪಿಟ್ಟುಕೊಳ್ಳುವಂತಹ ಇಮ್ಯಾಜಿನರಿ ಟಿಕ್ಸ್ ಇದೆ ನೋಡಿ. ಇದನ್ನು ನೀವು ಅಳವಡಿಸಿಕೊಂಡಾಗ ಮಾತ್ರ ನೀವು ನಿಮ್ಮ ಜೀವನದಲ್ಲಿ ನೆನಪಿಟ್ಟುಕೊಳ್ಳಲು ಸಾಧ್ಯ. ನೆಕ್ಸ್ಟ್ ಮೂರನೇ ಟ್ರಿಕ್ಸ್ ಬಂದ್ಬಿಟ್ಟು, ನೀವು ಓದುವಂತಹ ಸಂದರ್ಭದಲ್ಲಿ ಸೋಫಾ ಅಥವಾ ಬೆಡ್ ಮೇಲೆ ಕುಳಿತುಕೊಂಡು ಓದಿದರೆ ಯಾವುದೇ ಕಾರಣಕ್ಕೂ ನೆನಪಿರಲ್ಲ. ಮೊದಲನೇದಾಗಿ ನೀವು ಯಾವ ರೀತಿ ಕಮ್ಯುನಿಕೇಷನ್ ಸ್ಕಿಲ್ ಮುಖಾಂತರ ಅಥವಾ ಯಾವುದಾದ್ರೂ ಇಮ್ಯಾಜಿನರಿ ಮುಖಾಂತರ ನೆನಪಿಟ್ಕೊಳ್ಳಲು ಪ್ರಯತ್ನಿಸ್ತೀರೋ ಅದೇ ರೀತಿ ಮೂರನೇದಾಗಿ ಇನ್ನೊಂದಿದೆ, ಅದನ್ನು ರೈಟಿಂಗ್ ಸ್ಕಿಲ್ ಅಂತ ಕರಿತೀವಿ. ನೀವು ಯಾರು ನಿಮ್ಮನ್ನು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ, ನಿಮ್ಮ ಪಾಡಿಗೆ ನೀವು ಒಂದು ಸಬ್ಜೆಕ್ಟ್ನ ಓದಬೇಕು. ನಂತರ ಯಾವುದೇ ಕಾರಣಕ್ಕೂ ಅವಮಾನಕ್ಕೊಳಗಾಗದೆ ಯಾರೇನೇ ಅಂದರೂ ಸಹ ನೀವು ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಈ ಮೂರಕ್ಕಿಂತ ಮೊದಲು ಒಂದು ಇರುತ್ತೆ, ಅದನ್ನು ಕಾನ್ಫಿಡೆನ್ಸ್ ಅಂತ ಕರಿತೀವಿ. ನೀವು ಯಾವುದಾದ್ರೂ ಒಂದು ಟಾಪಿಕ್ನ ಓದೋಕ್ಕೆ ಕುಳಿತಾಗ ನೀವು ಮೊದಲೇ ಆಲೋಚನೆ ಮಾಡಬಾರ್ದು, ನಾವು ಓದಿದ್ದು ನನಗೆ ನೆನಪಿರುವುದಿಲ್ಲ ಎಂದು. ಈ ರೀತಿ ನೀವು ಮೊದಲೇ ಆಲೋಚನೆ ಮಾಡಿದ್ರೆ ನೀವು ಎಷ್ಟೇ ಬಾರಿ ಓದಿದ್ರೂ ಸಹ ನಿಮಗೆ ಬರೋದು ಕೇವಲ ಅಜ್ಞಾನ ಅಥವಾ ಮರೆತು ಹೋಗುವಿಕೆ. ಹಾಗಾದರೆ ನೀವೇನು ಮಾಡಬೇಕು, ನಿಮ್ಮ ಮುಂದೆ ಅಥವಾ ಯಾರಾದರೂ ಮುಂದುಗಡೆ ಕೂತ್ಕೊಂಡು ನೀವು ಹೇಳಬೇಕು, ನಾನೇ ಉತ್ತಮ, ನಾನು ಒಂದು ಬಾರಿ ಓದಿದರೆ ಅದನ್ನು ಯಾವತ್ತೂ ಮರೆಯುವುದಿಲ್ಲ, ಬದಲಿಗೆ ನನ್ನ ಮೆದುಳು ಯಾವುದಾದ್ರೂ ಒಂದು ಟಾಪಿಕ್ನ ಓದಿದ ತಕ್ಷಣ ಅದನ್ನು ನೆನಪಿಟ್ಟುಕೊಳ್ಳುತ್ತದೆ ಎಂದು ನೀವು ಮೊದಲಿಗೆ ಅಂದುಕೊಳ್ಳಬೇಕು. ನಂತರ ಒಂದು ಟಾಪಿಕ್ನ ಓದಲು ಕುಳಿತುಕೊಳ್ಳಬೇಕು. ಇಲ್ಲದಿದ್ದರೆ ಯಾವುದೇ ಕಾರಣಕ್ಕೂ ನಿಮಗೆ ಓದಲು ಸಹ ಉತ್ಸಾಹ ಬರುವುದಿಲ್ಲ, ಓದಿದ್ದು ಸಹ ಮರೆತು ಹೋಗುತ್ತದೆ. ಮೊದಲನೇದಾಗಿ ಒಂದು ಟಾಪಿಕ್ನ ಓದಿದ ತಕ್ಷಣವೇ ಅದನ್ನು ಬರೆಯಲು ಪ್ರಯತ್ನಿಸಿ. ಯಾಕಂತಂದರೆ ನೀವು ಬರೆದ ತಕ್ಷಣ ಅದು ನಿಮ್ಮ ಮೆದುಳಿಗೆ ನೇರವಾಗಿ ಹೋಗ್ತದೆ ಲಾಂಗ್ ಟೈಮ್ ಮೆಮೊರಿಯಲ್ಲಿ. ಏಕೆಂದರೆ ಈ ಮೂರು ಅಂಗಗಳು ಅಂದರೆ ನಿಮ್ಮ ಮೆದುಳು ಮತ್ತು ನಿಮ್ಮ ಬಾಯಿ ಮತ್ತು ನಿಮ್ಮ ಕೈಗಳು, ಈ ಮೂರು ಅಂಗಗಳು ಸೇರಿ ಕೇವಲ ಒಂದು ಕೆಲಸವನ್ನು ಮಾಡುವುದರಿಂದ ನಿಮ್ಮ ಜ್ಞಾಪಕ ಶಕ್ತಿ ಮತ್ತು ಲಾಂಗ್ ಟೈಮ್ ಮೆಮೊರಿ ತುಂಬ ಅಂದರೆ ತುಂಬ ಇಂಪ್ರೂವ್ ಆಗ್ತದೆ. ಯಾಕಂದರೆ ನಿಮ್ಮ ಶಿಕ್ಷಕರು ಸಹ ಆ ಟಾಪಿಕ್ಕನ್ನು ಹೇಳಿರಬಹುದು, ಆಗ ನಿಮಗೆ ಸ್ವಲ್ಪ ಅಂದರೆ ಸುಮಾರು 20% ನಿಮ್ಮ ಮೆದುಳಿನಲ್ಲಿ ಉಳಿದಿರುತ್ತದೆ. ನಂತರ ನೀವು ಅದನ್ನು ಇಮ್ಯಾಜಿನರಿ ಮಾಡ್ಕೊಳ್ತೀರಾ ಮತ್ತು ಅದನ್ನು ಓದುತ್ತೀರಾ. ಅಂದರೆ ಇಲ್ಲಿ ನಿಮ್ಮ ಮೆದುಳು ಮತ್ತು ನಿಮ್ಮ ಕಿವಿಗಳು ಇಮ್ಯಾಜಿನರಿಯಲ್ಲಿ ನಿಮ್ಮ ಮೆದುಳು. ಹಾಗಾದರೆ ಇಮ್ಯಾಜಿನರಿ ಮಾಡಿಕೊಳ್ಳುವಾಗ ನಿಮ್ಮ ಮೆದುಳಿಗೆ 40%, ಸುಮಾರು ನಿಮ್ಮ ಶಿಕ್ಷಕರು ಹೇಳಿದ 20% ಮತ್ತು ಇಮ್ಯಾಜಿನರಿಯಲ್ಲಿ 20%, ಅಂದರೆ 40%ರಷ್ಟು ಆ ಜ್ಞಾಪಕ ಶಕ್ತಿ ಬಂದಿತ್ತು. ಹಾಗಾದರೆ ಈ ಜ್ಞಾಪಕ ಶಕ್ತಿಯನ್ನು ಹಾಳು ಮಾಡುವುದು ಕೇವಲ ಮೊಬೈಲ್. ಮೊದಲನೇದಾಗಿ ನೀವು ಓದುವಂತಹ ರೂಮ್ನಲ್ಲಿ ಮೊಬೈಲನ್ನು ಸಂಪೂರ್ಣವಾಗಿ ದೂರವಿಡಿ, ಆಗ ಮಾತ್ರ ನಿಮ್ಮ ಮೆದುಳಿಗೆ ಸಂಪೂರ್ಣ ಕಾನ್ಸಂಟ್ರೇಷನ್ ಬಿಲ್ಡ್ ಆಗುತ್ತದೆ. ನಾನು ಮೊದಲೇ ಹೇಳಿರುವ ಹಾಗೆ ನಿಮ್ಮ ಶಿಕ್ಷಕರು ಹೇಳಿದ ರೀತಿಯಲ್ಲಿ ನಿಮಗೆ ಕೇವಲ 20% ಮಾತ್ರ ಕಾನ್ಸಂಟ್ರೇಷನ್ ಅಂದರೆ ನೆನಪಿನ ಶಕ್ತಿ ಇರುತ್ತದೆ. ಪ್ಲಸ್ ನೀವು ಓದಿದಾಗ 20% ಅಂದರೆ 40%, ಮತ್ತು ಇಮ್ಯಾಜಿನರಿ ನೀವು ಆ ಟಾಪಿಕ್ಕನ್ನು ಇಮ್ಯಾಜಿನರಿ ಮಾಡಿಕೊಂಡಾಗ ಪ್ಲಸ್ 20%ರಷ್ಟು ನಿಮ್ಮ ಮೆದುಳಿನಲ್ಲಿ ಹೋದಾಗ ನಿಮಗೆ ಒಟ್ಟಾರೆಯಾಗಿ 60%ರಷ್ಟು ನೆನಪಿನಲ್ಲಿ ಇರುತ್ತದೆ. ಒಟ್ಟಾರೆಯಾಗಿ ನೀವು ಆ ಎಲ್ಲ ಅಂಗಗಳನ್ನು ಸೇರಿ ಕೈಗಳಿಂದ ಬರೆದಾಗ, ಅಂದರೆ ಆ ಟಾಪಿಕ್ಕನ್ನು ನೇರವಾಗಿ ಬರೆದಾಗ ನಿಮ್ಮ ಮೆದುಳು ಎಷ್ಟು ಇಂಪ್ರೂವ್ ಆಗ್ತದೆ ಅಂದರೆ ನಿಮ್ಮಲ್ಲಿರುವಂತಹ ಒಟ್ಟಾರೆ ಕಾನ್ಸಂಟ್ರೇಷನ್ ಬಿಲ್ಡ್ ಆಗಿ ನಿಮ್ಮ ಮೆದುಳಿನಲ್ಲಿ ಆ ಟಾಪಿಕ್ 100% ಮೆಮೊರೇಬಲ್ ಆಗಿರ್ತದೆ. ಅಂದರೆ ಇದು ಲಾಂಗ್ ಟೈಮ್ ಮೆಮೊರಿಯಲ್ಲಿ ಹೋಗ್ತದೆ ವಿನಃ ಯಾವುದೇ ಕಾರಣಕ್ಕೂ ಶಾರ್ಟ್ ಟೈಮ್ ಮೆಮೊರಿಯಲ್ಲಿ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಅವುಗಳನ್ನು ಬರೆದಾಗ, ಅಂದರೆ ಆ ನಿರ್ದಿಷ್ಟ ಟಾಪಿಕ್ಕನ್ನು ನೀವು ಬರೆದಾಗ ಅದು ನಿಮಗೆ ಒಟ್ಟಾರೆಯಾಗಿ 40%ರಷ್ಟು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮೊದಲನೇದಾಗಿ ನೀವು ಮಾಡಬೇಕಾಗಿರುವುದು ಏನು ಅಂತಂದರೆ, ಮೊದಲು ನೀವು ಒಂದು ಸ್ಥಳದಲ್ಲಿ ಕೂತ್ಕೊಂಡು ಓದಿ, ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಇರಬಾರ್ದು. ನಾನು ಹೇಳಿರುವಂತಹ ಈ 3 ಟ್ರಿಕ್ಸ್ಗಳನ್ನ ಅನುಸರಿಸಿದರೆ ನೀವು ಸಹ ಇದೇ ರೀತಿಯಾಗಿ ಮುಂದೆ ಡ್ಯಾನ್ಸ್ ಮಾಡುವಂತಹ ಪರಿಸ್ಥಿತಿ ಬರ್ತದೆ. ಯಾಕಂದರೆ ಪ್ರತಿ ಪರೀಕ್ಷೆಯಲ್ಲೂ ಸಹ 100ಕ್ಕೆ 100 ಅಂಕಗಳನ್ನು ಆರಾಮದಾಯಕವಾಗಿ ಪಡ್ಕೊಳ್ಬೋದು. ಆದರೆ ನೀವು ಮುಖ್ಯವಾಗಿ ಬಿಡಬೇಕಾಗಿರೋದು ಕೇವಲ ಒಂದೇ ಒಂದು, ಅದನ್ನು ಮೊಬೈಲ್ ಅಂತ ಕರಿತೀವಿ. ಯಾಕಂದರೆ ನೀವು ಓದುವಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ರೂಮಲ್ಲಿ ಒಂದು ಮೊಬೈಲ್ ಇದ್ದರೆ ನಿಮ್ಮ ಮೆದುಳು ಅದಕ್ಕೆ ಅಡಿಕ್ಟ್ ಆಗ್ತದೆ. ಆದ್ದರಿಂದ ನೀವು ಓದುವಂತಹ ರೂಮ್ ಪಕ್ಕದಲ್ಲಿ ಮೊಬೈಲ್ ಇಟ್ಟು
ನೀವು ಬೇರೆ ರೂಮ್ನಲ್ಲಿ ಆ ಮೊಬೈಲ್ ಜೊತೆಗೆ ಸಂಪರ್ಕವನ್ನು ಬಿಟ್ಟು ಬೇರೆ ರೂಮಲ್ಲಿ ಕೂತ್ಕೊಂಡು ಓದಿ. ನೀವು ಹೇಳಬಹುದು, ನಾನು ಓದುವುದೇ ಮೊಬೈಲ್ನಲ್ಲಿ ಸರ್ ಅಂತ. ಅದಕ್ಕಾಗಿ ನೀವೇನು ಮಾಡಬೇಕು, ಬೇರೆ ಆ್ಯಪ್ಗಳನ್ನ ರಿಮೂವ್ ಮಾಡಬೇಕು. ಆದರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ನೀವು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ನೋಡುವಾಗ ಯಾವುದೇ ಕಾರಣಕ್ಕೂ ಮೊಬೈಲ್ ಬಿಟ್ಟು ಹೋಗಬೇಕು ಅಂತ ಅನಿಸಲ್ಲ. ಯಾಕಂದರೆ ಅಲ್ಲಿರುವಂತಹ ಇಮ್ಯಾಜಿನರಿ ಪ್ಲಸ್ ನಿಮ್ಮ ಹಾಯ್ಸ್ ಅಂದರೆ ಈ ಇಮ್ಯಾಜಿನರಿ ಸ್ಕಿಲ್ ಇದೆ ನೋಡಿ, ಅದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಡೇಂಜರಸ್. ಆದ್ದರಿಂದ ನೀವು ಪುಸ್ತಕಗಳ ಕಡೆ ಗಮನ ಹರಿಸುತ್ತಿಲ್ಲ. ಈ 3 ಟ್ರಿಕ್ಸ್ ಅಂದರೆ ಮೊದಲನೇದಾಗಿ ನೀವು ಓದಬೇಕು, ನಂತರ ಅದನ್ನು ಬರೆಯಬೇಕು, ಮತ್ತು ಇಮ್ಯಾಜಿನರಿ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಇಮ್ಯಾಜಿನರಿ ಸ್ಕಿಲ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್. ನೀವು ಯಾವಾಗ ಕಮ್ಯುನಿಕೇಷನ್ ಸ್ಕಿಲ್ ಅದನ್ನು ಜ್ಞಾಪಕ ಮಾಡ್ಕೊಳ್ತೀರೋ ಆವಾಗ ನಿಮಗೆ 100ಕ್ಕೆ 100ರಷ್ಟು ಆ ಟಾಪಿಕ್ ನೆನಪಿನಲ್ಲಿರುತ್ತದೆ ಮತ್ತು ಲಾಂಗ್ ಟೈಮ್ ಮೆಮೊರಿಯಲ್ಲೂ ಸಹ ಹೋಗುತ್ತದೆ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮ್ಯುನಿಕೇಷನ್ ಸ್ಕಿಲ್, ಜ್ಞಾಪಕ ಶಕ್ತಿ ಅಂದರೆ ಇಮ್ಯಾಜಿನರಿ ಸ್ಕಿಲ್ ಆ್ಯಂಡ್ ರೈಟಿಂಗ್ ಸ್ಕಿಲ್, ಈ 3 ಟೆಕ್ನಾಲಜಿಯನ್ನು ಆಧುನಿಕ ಮಾಡರ್ನ್ ಸಿಲೆಬಸ್ಗಳನ್ನ ಬಳಸಿ ನೀವು ಒಂದು ಟಾಪಿಕ್ನ ಓದಿ, ನಿಮ್ಮ ಮೆದುಳು ಅದು ಖಂಡಿತವಾಗಿಯೂ ನೆನಪಿಡುತ್ತದೆ.